ಆಸ್ತಿ ಅವ್ರಿವ್ರ ಕೈ ಸೇರ್ಬಾರ್ದು. ಹಿಂಗೆಲ್ಲ ಆಗ್ಬಾರ್ದು ಅಂದ್ರೆ ಹೆಣ್ಣಿಗೆ ಯೋಚಿಸೋ ಶಕ್ತಿ ಕೊಡ್ಬಾರ್ದು. ಹಾಗೆ ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ವೋ, ಅವಳ ಬುದ್ಧಿ ಮತ್ತು ಮೈ ಮಾಗಿದ್ಯೋ ಇಲ್ವೋ, ಅವಳಿಗೆ ಜಾತಿಯಲ್ಲೇ ಮದುವೆ ಮಾಡಿಸ್ಬಿಡೋದು. ಹೆಣ್ಣು ಆಸ್ತಿ ತಗೋ ಬರ್ತಾಳೆ. ಹಾಗಾಗಿ ಒಬ್ಬ ಗಂಡಿಗೆ ಹೆಚ್ಚೆಚ್ಚು ಮದುವೆ ಮಾಡಿಸಿದಷ್ಟು ಹೆಚ್ಚೆಚ್ಚು ಆಸ್ತಿ ಬರುತ್ತೆ. ಒಂದ್ ವೇಳೆ ಗಂಡ ಸತ್ರೆ ಅವಳನ್ನ ಇನ್ಯಾವ ಗಂಡು ನೋಡದೆ ಇರ್ಲಿ, ಹಾಗ ಅವಳು ಬೇರೆ ಸಂಸಾರ ಮಾಡದೇ ಇರ್ಲಿ ಅಂತ ಅವಳು ತಲೆ ಬೋಳಿಸ್ತಿದ್ರು. ಅವಳು ಮನೆ ಬಿಟ್ಟು ಆಚೆನೆ ಬರಂಗಿರ್ಲಿಲ್ಲ. ಹೇ ನನ್ನಪ್ಪ ಸರ್ದಾರ ಗುಡುಗಿದನಯ್ಯ ಗುಡುಗಿದನಯ್ಯ ಸಭೆಯಲ್ಲಿ ಹಿಂದಿನ ಹೇಸಿಗ ಬರದನಯ್ಯ ತುಳಿದನಯ್ಯ ನಾಡಲ್ಲಿ ಪ್ರತಿಯೊಂದು ಹೆಣ್ಣು ಮಗು ಓದು ಬರಹ ಕಲಿಯಬೇಕು. ಪ್ರತಿ ಸರ್ಕಾರಗಳು ರಕ್ಷಣೆಯ ಕೊಡಬೇಕು. ಪ್ರತಿ ಕ್ಷೇತ್ರದಲ್ಲೂ ಹೆಣ್ಣಿಗೆ ಮೀಸಲು ಭೇದ ಭಾವ ಮಾಡೋರ ಜೈಲಿಗೆ ಹಾಕಬೇಕು. ಅದು ಅಲ್ಲದೆ ನನ್ನ ತಂಗಿ ಕೇಳೆ ಹೊನ್ನ ಮದರಂಗಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣಿಗೆ ರಕ್ಷಣೆ ಇರಬೇಕು. ಹಾಗಂತ ನನ್ನಪ್ಪ ಸರ್ದಾರ ಕೊಡಿಸಿದ ಹಲವು ಸವಲತ್ತು. ಪ್ರತಿ ಕಾರ್ಖಾನೆಯಲ್ಲೂ ಪ್ರತ್ಯೇಕ ಶೌಚಾಲಯ, ಪ್ರತಿಯೊಂದು ಕೆಲಸಕ್ಕೂ ಸಮನಾದ ವೇತನ, ಹೆರಿಗೆ ರಜೆಯನ್ನು ತಪ್ಪದೇ ನೀಡಬೇಕು. ಹೆಣ್ಣು ಶಿಶು ಹತ್ಯೆ ಇನ್ನು ಮುಂದೆ ನಿಷಿದ್ಧ. ಹೆಣ್ಣಿನ ಶೋಷಣೆಗೆ ಜೈಲೇ ಶತಸಿದ್ಧ. ಹೀಗೆ ಹಲವಾರು ಸವಲತ್ತುಗಳು ಹಾಗೂ ಸ್ವಾತಂತ್ರ್ಯವನ್ನು ನಿಮ್ಮಂತ ಹೆಣ್ಮಕ್ಳು ಅರಿವಿಲ್ಲದೆ ಅನುಭವಿಸುತ್ತಿರುವ ಅನುಕೂಲಗಳನ್ನು ನಮ್ಮಪ್ಪ ಆ ಭಾರತ ಭಾಗ್ಯ ವಿಧಾತಾನೇ ಕೊಡಿಸಿದ್ದು. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲೂ ಹಕ್ಕುಂಟು. ಗಂಡು ಹೆಣ್ಣು ಎಂಬ ಬೆಳಕಿನಲ್ಲಿ ಎಡೆಯುಂಟು. ಕಳೆದು ಹೋಯ್ತು ಹಳಕಾಲ, ಹರಿದೈತೆ ಹೊಸ ಸುಗ್ಗಿ. ಪ್ರತಿಯೊಬ್ಬ ಪ್ರಜೆ ಈಗ ನಿಂತ ನೋಯದೆ ಹಿಗ್ಗಿ. ಪ್ರತಿಯೊಬ್ಬ ಪ್ರಜೆ ಈಗ ನಿಂತ ನೋಯದೆ ಹಿಗ್ಗಿ. ಪ್ರತಿಯೊಬ್ಬ ಪ್ರಜೆ ಈಗ ನಿಂತ ನೋಯದೆ ಹಿಗ್ಗಿ. ಪ್ರಜಾಸತ್ತಾತ್ಮಕ ನಂಬಿಕೆ ಧರ್ಮ
ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡು